ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ಜೆಡಿಎಸ್ ಕಿಡಿಕಾರ್ತಾ ಇದೆ. ಮಹಿಳಾ ಸಬಲೀಕರಣ ಅಂತ ಹೇಳಿ ಮಾತಾಡ್ತೀರಿ, ಬಟ್ ಕಡೆಗಣನೆ ಮಾಡ್ತೀರಿ ಯಾವಾಗ ಅವಕಾಶ ಕೊಡಕ್ಕೆ ಬಂದಾಗ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಸಚಿವರ ಪಟ್ಟಿಯಲ್ಲಿ ಒಬ್ಬ ಮಹಿಳೆಗೂ ಅವಕಾಶ ಇಲ್ಲ. ಮಾತಿನಲ್ಲಿ ಮಹಿಳಾ ಸಬಲೀಕರಣ, ಸಂಪುಟದಲ್ಲಿ ಕಡೆಗಣನೆ ಮಾಡ್ತಾ ಇದ್ದೀರಿ. ಟ್ವೀಟ್ ಮೂಲಕ ಕೈ ಸರ್ಕಾರದ ವಿರುದ್ಧ ಜೆಡಿಎಸ್ ವ್ಯಂಗ್ಯವನ್ನ ಆಡ್ತಾ ಇದೆ. ಮಹಿಳೆಯರ ಮತ ಬೇಕು, ಅಧಿಕಾರದ ಪಾಲು ಬೇಡವೆ ಅಂತೇಳಿ ಕ್ವಶನ್ ಮಾಡ್ತಾ ಇದೆ ಜೆಡಿಎಸ್. 50% ಮಹಿಳಾ ಸಮುದಾಯಕ್ಕೆ ಸಂಪುಟದಲ್ಲಿ ಸ್ಥಾನವಿಲ್ಲ. ಅರ್ಹ ಮಹಿಳಾ ಜನಪ್ರತಿನಿಧಿಗಳಿದ್ರೂ ಅವಕಾಶ ನಿರಾಕರಣೆ ಆಗಿದೆ. ಸಂಪುಟ ವಿಸ್ತರಣೆಯಲ್ಲಿ ಮಹಿಳೆಯರಿಗೆ ಮನ್ನಣೆ ನೀಡಬೇಕು ಅಂತೇಳಿ ಜೆಡಿಎಸ್ ಹೇಳ್ತಾ ಇದೆ. ಇದೇನಾ ಮಹಿಳೆಯರಿಗೆ ನೀಡುವ ಗೌರವ ಅಂತೇಳಿ ಜೆಡಿಎಸ್ ವಾಗ್ದಾಳಿ ಮಾಡ್ತಾ ಇದೆ ಟ್ವೀಟ್ ಮೂಲಕ. ಎಸ್ ವೀಕ್ಷಕರೇ, ನೋಡಿ ಯಾವ ರೀತಿ ಕಿಚ್ಚತ್ಕೊಂಡಿದೆ. ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಬೆಳಗ್ಗೆ ಅನ್ನೋದಕ್ಕಿಂತ ಮಧ್ಯಾಹ್ನ ಒಂದು ಪಟ್ಟಿ ರಿಲೀಸ್ ಆಯ್ತಲ್ಲ, ಆ ಪಟ್ಟಿಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರು ಬಂತಪ್ಪ. ಕಟ್ ಮಾಡಿ ನೋಡಿದ್ರೆ ಅವ್ರ ಹೆಸರೇ ಇಲ್ಲ ಅದರಲ್ಲಿ. ನೆಕ್ಸ್ಟ್ ಅವ್ರನ್ನ ಬದಲಾಯಿಸಿಬಿಟ್ರು. ಒಂದಾದ್ರೂ ಸಿಕ್ತಪ್ಪ ಮಹಿಳೆಯರಿಗೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದ್ರು. ಬಟ್ ಅಲ್ಲಿ ನೋಡಿದ್ರೆ ಅದು ಇದ್ದೊಂದು ಹೆಸರು ಹೋಗ್ಬಿಡ್ತು. ಮತ್ತೊಂದು ಹೆಸರು ಬರುತ್ತೆ, ಅಥವಾ ಇಬ್ಬರಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ, ಅಥವಾ ಅಲ್ಪಸಂಖ್ಯಾತ ಮಹಿಳೆ ಕೊಡೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಏನು ಭಾಳ ಚರ್ಚೆ ನಡೀತಾ ಇತ್ತು. ಬಟ್ ಪ್ರಮಾಣ ವಚನವನ್ನೇ ಸ್ವೀಕಾರ ಮಾಡಿದ್ರು. ಯಾವುದು ಕೂಡ ಮಹಿಳೆಗೆ, ಒಬ್ಬ ಮಹಿಳೆ ಕೂಡ ಸಚಿವ ಸಂಪುಟದಲ್ಲಿ ಇಲ್ವೇ ಇಲ್ಲ. ಅಲ್ಲಿ ಈಗ ಭಾರಿ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗ ಜೆಡಿಎಸ್ ಕೂಡ ವ್ಯಂಗ್ಯ ಆಡ್ತಾ ಇದೆ. ಮಹಿಳಾ ಸಬಲೀಕರಣದ ಬಗ್ಗೆ ಭಾರಿ ಮಾತಾಡುತ್ತೆ ಕಾಂಗ್ರೆಸ್ಸು. ಯಾವಾಗ ಸ್ಥಾನಮಾನ ಕೊಡಬೇಕು ಆವಾಗೆಲ್ಲ ಕೈ ಬಿಡ್ತಾ ಇದೆ. ಹಾಗಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ವ್ಯಂಗ್ಯವನ್ನು ಆಡ್ತಾ ಇದೆ.